ಅಕ್ರಮ್ ಭಾಯ್ ನೆಕ್ಸ್ಟ್ ಕಾರ್ಸ್ ಅಡ್ರೆಸ್ ಹೇಳಿ ಸರ್. ನಾಗರಬಾಯಿ ಸರ್ಕಲ್ ಇಂದ ಸರ್ವಿಸ್ ರೋಡ್ ನಲ್ಲಿ ಬಂದ್ರೆ ಅಲ್ಲಿ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಗುತ್ತೆ. ಪೆಟ್ರೋಲ್ ಬಂಕ್ ಸ್ವಲ್ಪ ಡೌನ್ ಬಂದ್ರೆ ಪೈಂಟ್ ಅಂಗಡಿ, ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ಇನ್ನ ಅಡ್ರೆಸ್ ಗೊತ್ತಾಗಿಲ್ಲ, ನಮ್ಮ ಆಫೀಸ್ ಇಂದ ನೋಡಿ. ಅದೇ ವಿಜಯನಗರ ನರ್ಸಿಂಗ್ ಕಾಲೇಜ್ ನಾಗರಬಾವಿ, ಇದೇ ಗ್ರೌಂಡ್ ನಲ್ಲಿ ಇರುತ್ತೆ ಸರ್. ಓಕೆ, ಇವತ್ತೆಂತ ಪ್ರೈಸ್ ಅಲ್ಲಿ ಇರುತ್ತೆ ಕಾರ್ಗಳು ಸರ್? ನಿಮ್ಗೆ 100 ವರ್ಷ ಜ್ಞಾನ ಮಾಡಿದ್ರೆ ನಮ್ಮಷ್ಟು ಕಡಿಮೆ ಎಲ್ಲೂ ಸಿಗಲ್ಲ ಸರ್. 100 ವರ್ಷ ಧ್ಯಾನ ಮಾಡಿದ್ರೆ ಇಷ್ಟು ಕಡಿಮೆ ಸಿಗಲ್ವಾ? ಸಿಗಲ್ಲ ಸರ್. ಅಕ್ರಮ್ ಭಾಯ್ ಆಲ್ಟೋ ಬೇರೆ ಇದೆ ನಿಮ್ಮ ಹತ್ರ? ಹೌದು, ಇವಾಗ ಬಂದಿಲ್ಲ ಸರ್ ಹೆಚ್ಚು ಕಡಿಮೆ. ಓಕೆ, ಆಲ್ಟೋ LXC 10 ಮಾಡ್ಲು 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸರ್. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಮಾಡ್ಕೊಡ್ತೀರಲ್ವಾ? ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೈಸ್ ಕೊಡಬೇಕು. ನೀಟ್ ಆಗಿದೆ, ತುಂಬಾ ಗಾಡಿ ಚೆನ್ನಾಗಿದೆ ಸರ್. ಅಕ್ರಮ್ ಭಾಯ್ ಬೆಸ್ಟ್ ಪ್ರೈಸ್ ಅಲ್ಲಿ ಇವತ್ತು ಕೊಡ್ಬೇಕು ನೀವು. ಹೌದು ಸರ್. ಡಿಸೈರ್ ಎಲ್ಲರೂ ಕೇಳ್ತಾ ಇರ್ತಾರೆ. ಹೌದು ಸರ್, ಗಾಡಿ ಇದು 2012 ಮಾಡ್ಲು VXi ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ. 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, 385ಕ್ಕೆ VXi ಅಂದ್ರೆ ಪೆಟ್ರೋಲ್ ಬಿಟ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮೈಲೇಜ್ 16+ ಎಕ್ಸ್ಪೆಕ್ಟ್ ಮಾಡಬಹುದು. ಇಯಾನೋ 2012 ಮಾಡ್ಲು ವಿತ್ LPG, ಪೆಟ್ರೋಲ್ ವಿತ್ LPG ಗಾಡಿ ತುಂಬಾ ಚೆನ್ನಾಗಿದೆ. 55,000 ಚೇಂಜ್ ಓಡಿದೆ, ನೀಟ್ ಆಗಿದೆ. 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ, 2,10,000ಕ್ಕೆ ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ಅಲ್ಲೇ ನಿಮ್ಗೆ 20 ಮೈಲೇಜ್ ಬರುತ್ತೆ. CNG ಅಲ್ಲಿ ನೀವು ಕೇಳಂಗೆ ಇಲ್ಲ. 25 ಮೇಲೆ ಆರಾಮಾಗಿ ನೀವು ಮೈಲೇಜ್ ಕೂಡ ನೀವು ಇದು ಮಾಡಬಹುದು. ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ. ಅದು ಕೂಡ ಎರಾ ವೇರಿಯಂಟ್. ಎರ್ಟಿಗಾ 2012 ಮಾಡ್ಲು VXi, ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ ಪೌಂಡ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು 4,65,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 8 ಸೀಟರ್ ಪೆಟ್ರೋಲ್ ಗಾಡಿ, ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ ಸರ್. ಓಕೆ, ಅದು ಕೂಡ ಪೆಟ್ರೋಲ್ ಸ್ಯಾಂಟ್ರೋ 2000 ವಾಶ್ ಮಾಡಬೇಕು. 2009 ಮಾಡ್ಲು FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. FC ಇನ್ಶೂರೆನ್ಸ್ ಸೌದೆ ಮಾಡ್ಕೊಳ್ಳಿ, 1,45 ಕೊಟ್ಬಿಡೋಣ ಸರ್. 1,45,000ಕ್ಕೆ ಸ್ಯಾಂಟ್ರೋ. ಹೌದು, ಸ್ಯಾಂಟ್ರೋ. ಓಕೆ, ಸೊ ನೆಕ್ಸ್ಟ್ ಹೋಂಡಾ ಸಿಟಿ 2012 ಮಾಡ್ಲು. ಇದು ಕೂಡ ಟಾಪ್ ಅಂಡ್ ಮಾಡ್ಲು. AC ಪವರ್ ಸ್ಟೀರಿಂಗ್ ಪೌಂಡ್, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಆಕ್ಸಿಡೆಂಟ್, ಡೆಂಟು ಕೆರಾಚಸ್ ಎಲ್ಲ ನೀಟ್ ಆಗಿದೆ. 3,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬಿ ವೇರಿಯಂಟ್, ಅಲೋವಿಲ್ಸ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಬರುವಂತದ್ದು. SX4 ಇದು 2000 ಅದಿಲ್ಲ, ಇದು 2013 ಮಾಡ್ಲು ಸಿಂಗಲ್ ಓನರ್, ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಇದು ಕೂಡ ಟಾಪ್ ಅಂಡ್ ಮಾಡ್ಲು. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ, 4,25,000ಕ್ಕೆ ವರ್ಣ SX ವೇರಿಯಂಟ್ 1.6 SX K01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಅಲೋವಿಲ್ಸ್, ಏರ್ ಬ್ಯಾಗ್, ABS ಎಲ್ಲಾನು ಕೂಡ ಇರುವಂತದ್ದು. ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್ ಇದು. ಓಕೆ, ಪೆಟ್ರೋಲ್ ವರ್ಣ ಇದು. ಓಕೆ, ಈ ಗಾಡಿ 2011 ಮಾಡ್ಲು 8 ಸೀಟರ್ ಡೀಸೆಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ಗೆ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಇನ್ನೋವಾ 4.5 ಲಕ್ಷಕ್ಕೆ 2.5 ವಿ ವೇರಿಯಂಟ್. ಹೌದೌದು. ಓಕೆ, ಸೊ ಬೇಕು ಅದು ಕೂಡ ಪರ್ಚೇಸ್ ಮಾಡಬಹುದು. 2009 ಮಾಡ್ಲು. ಇದು ಕೂಡ AC ಪವರ್ ಸ್ಟೀರಿಂಗ್ ಪೌಂಡ್, ಏರ್ ಬ್ಯಾಗ್ ಇದೆ. 2.25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಕೂಡ ವಾಶ್ ಗೀಶ್ ಮಾಡಿ ಕೊಡ್ತೀವಿ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಓಕೆ, 2,25,000ಕ್ಕೆ. ಹೌದೌದು. ಓಕೆ, ಸ್ವಿಫ್ಟ್ ಡೀಸೆಲ್ ಇದೆ ಈ ಸಲ. 2014 ಮಾಡ್ಲು ಡೀಸೆಲ್ VTI 4.75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಇದು ಕೂಡ ಬಾಡಿ ಲೈನ್ ಎಲ್ಲ ಇಂಟೀರಿಯರ್ ಎಲ್ಲ ನೀಟ್ ಆಗಿದೆ. ವೆಹಿಕಲ್ ಎಲ್ಲ ತುಂಬಾ. ಎಷ್ಟು ಓನರ್ ಆಗಿದೆ ಇದು? ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಎರ್ಟಿಗಾ ಡೀಸೆಲ್ 2013 ಮಾಡ್ಲು ಸಿಂಗಲ್ ಓನರ್ VDI, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಆಗುತ್ತೆ. 5,75,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಕ್ವಿಡ್ 2017 ಮಾಡ್ಲು. ಇದು ಕೂಡ ಕ್ಲೇಂಬರ್ ಗಾಡಿ, ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 3 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ಲೋ ಮೈಲೇಜ್, ಗಾಡಿ ರನ್ನಿಂಗ್ ಚೆನ್ನಾಗಿದೆ. AC ಪವರ್ ಸ್ಟೀರಿಂಗ್ ಪೌಂಡ್, ಏರ್ ಬ್ಯಾಗ್ ಇದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಷ್ಟು ಓನರ್ ಇದು? 48,000 ಚೇಂಜ್ ಓಡಿದೆ ಸರ್. ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 48,000 ಇದೆ. ಗಾಡಿ ತುಂಬಾ ನೀಟ್ ಆಗಿದೆ. ಓಕೆ, ಸೊ ಇನ್ನು ಒಳಗಡೆ ಕೂಡ ತುಂಬಾ ವೆಹಿಕಲ್ಸ್ ಇದೆ, ಔಟ್ ಸೈಡ್ ಕೂಡ ಇದೆ. ಒಂದ್ ವೇಳೆ ನೀವೇನಾದ್ರೂ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದ್ರೆ, ನಮ್ಮ ಹತ್ರ 2 ಜಿಂಕೆ ಬಂದ್ಬಿಟ್ಟಿದೆ. ಜಿಂಕೆ ಅಣ್ಣ ತಮ್ಮಂದ್ರು ಅದುವೇ ಎಲ್ಲ ಅವಳಿ ಜವಳಿ, ಒಂದೇ ತಾಯಿ ಮಕ್ಕಳು. ಒಂದೇ ತಾಯಿ ಮಕ್ಕಳು, ಅದು ಒಂದೇ ಕಲ್ಲದು, ಅವಳಿ ಜವಳಿ 2 ಜಿಂಕೆ ಬಂದ್ಬಿಟ್ಟಿದೆ ನೋಡಿ ಸರ್. ಇದು ಬಂದ್ಬಿಟ್ಟಿದೆ, ಅದು ಬಂದ್ಬಿಟ್ಟಿದೆ. ಜಲ್ದಿ ಬನ್ನಿ, ಯಾವ್ದು ಬಗ್ಗೆ ಎತ್ಕೊಂಡು ಹೋಗ್ಬಿಡಿ ಸರ್. ಓಕೆ, ಡೀಟೇಲ್ ಹೇಳಿ ಮತ್ತೆ ಸರ್. ಇದು 2014 ಮಾಡ್ಲು. ಇದು ಕೂಡ ಟಾಪ್ ಅಂಡ್ ಮಾಡಲ್, ಟೈಟಾನಿಯಂ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಅದು? ಇದು 2 ಡೀಸೆಲ್ ಟಾಪ್ ಅಂಡ್ ಮಾಡ್ಲು. ಏರ್ ಬ್ಯಾಗ್, ABS ಎಲ್ಲ ಇದೆ. ಓಕೆ, ಅದು ಬೇಡ, ಇದು ತಗೊಳ್ಳಿ. ಇದು ಟಾಪ್ ಅಂಡ್ ಮಾಡಲ್, ಪುಷ್ ಬಟನ್ ಸ್ಟಾರ್ಟ್.
ಓಕೆ ಇದು ಟೈಟಾನಿಯಂ ಏರ್ ಬ್ಯಾಗ್ ಮ್ಯಾಗ್ ವೀಲ್ ಎಲ್ಲ ಇದೆ 465 ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಗುತ್ತೆ ಓಕೆ ನೋಡಿ ಇದು i10 ಕೂಡ ಇದೆ ನೋಡಿ 2009 ಮಾಡಲು ಓಕೆ i10 215 ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ 215 ಹೌದು ಓಕೆ IRD ಇಂಜಿನ್ ಜೊತೆ ಬರುವಂತದ್ದು ಸ್ವಿಫ್ಟ್ ನ್ಯೂ ಶೇಪ್ ಅದಾಗಿದೆ ಇಲ್ಲ ಇದು ಮಾಡಿ ಓಕೆ ಅದಾಗಿದೆ ಓಕೆ K10 2018-19 ಮಾಡಲು 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಎಷ್ಟಾಗಿದೆ ಇದು ಸಿಂಗಲ್ ಓನರ್ ಗಾಡಿ ಫೈನಾನ್ಸ್ ಆಗುತ್ತೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಮೈಲೇಜ್ ಎಲ್ಲ ಒಳ್ಳೆ ಮೈಲೇಜ್ ಮೇಂಟೆನೆನ್ಸ್ ಫ್ರೀ ಮ್ಯಾರುತಿನಲ್ಲಿ ಗಾಡಿ ತುಂಬಾ ಚೆನ್ನಾಗಿದೆ ಖಂಡಿತವಾಗಿ 2 ವೀಲರ್ ಮೇಂಟೈನ್ ಮಾಡಬಹುದು ಇದನ್ನು ಕೂಡ ಮಾಡಬಹುದು ಓಕೆ ಪೋಲೋ 2015 ಮಾಡಲು ಇದು ಸಿಂಗಲ್ ಓನರ್ ಹೈಲ್ಯಾಂಡ್ ಟಾಪ್ ಅಂಡ್ ಮಾಡಲು 525 ಹೆಚ್ಚು ಕಡಿಮೆ ಆಗುತ್ತೆ ಸರ್ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ಹೈಲೈನ್ ಹೌದು ಏರ್ ಬ್ಯಾಗ್ ABS ಎಲ್ಲಾನು ಕೂಡ ಇರುವಂತದ್ದು ಫೈನಾನ್ಸ್ ಕೂಡ ಆಗುತ್ತೆ ಸರ್ ಫೈನಾನ್ಸ್ ಕೂಡ ಆಗುತ್ತೆ ಓಕೆ ಬ್ರೆಜಾ ಇದು ಬ್ರೀಜಾ 2015 ಮಾಡಲು ಆಟೋಮೆಟಿಕ್ ಇದು ಕೂಡ ಟಾಪ್ ಅಂಡ್ ಮಾಡಲ್ ಬಟನ್ ಸ್ಟಾರ್ಟ್ ಎಲ್ಲ ಇದೆ ಅದು 75 ಹೆಚ್ಚು ಕಡಿಮೆ ಆಗುತ್ತೆ ಸರ್ 75 ಹೆಚ್ಚು ಕಡಿಮೆ ಹೌದು ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಗಾಡಿ ಡೀಸೆಲ್ ಆಟೋಮೆಟಿಕ್ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಇದು 2013 ಮಾಡಲು ಸಿಂಗಲ್ ಓನರ್ ಇದು ಕೂಡ ಟಾಪ್ ಅಂಡ್ ಮಾಡಲ್ ಏರ್ ಬ್ಯಾಗ್ AC ಪವರ್ ಸ್ಟೀರಿಂಗ್ ರೂಫ್ AC ಎಲ್ಲ ಇದೆ 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ 4 ಲಕ್ಷ ಹೆಚ್ಚು ಕಡಿಮೆ ಹೌದು ಓಕೆ ಪಕ್ಕದ್ದು ಇವಿ ಇದು 17 ಮಾಡಲು ಇದು ಬಂದ್ಬಿಟ್ಟು 215 ಹೆಚ್ಚು ಕಡಿಮೆ ಆಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ 215 ಹೆಚ್ಚು ಕಡಿಮೆ 17 ಮಾಡಲ್ಲ 17 ಮಾಡಲ್ ಲೋನ್ ಕೂಡ ಆಗುತ್ತೆ ಅದಕ್ಕೆ ಲೋನ್ ಆಗಲ್ಲ ಸರ್ ಎಲೆಕ್ಟ್ರಿಕ್ ಆಗಲ್ಲ ಹೌದು ಓಕೆ ಎಲೆಕ್ಟ್ರಿಕ್ ಗಾಡಿಗೆ ಲೋನ್ ಆಗಲ್ಲ ಫುಲ್ ಕ್ಯಾಶ್ ಕೊಟ್ಟು ತಗೋಬೇಕಾಗುತ್ತೆ ಚೆವರೈಟ್ ಎಂಜಾಯ್ ಡೀಟೇಲ್ ಕೊಟ್ಟು ಈಗ ನೆಕ್ಸ್ಟ್ ಸರ್ ಇದು Hyundai Accent 14 ಮಾಡಲು 63,000 ಓಡಿದೆ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಫೈನಾನ್ಸ್ ಕೂಡ ಆಗುತ್ತೆ ಎಷ್ಟು ಓನರ್ ಆಗಿದೆ ಇದು ಓಡಿದ ಸೆಕೆಂಡ್ ಓನರ್ ಆಗಿದೆ ಸರ್ ಸೆಕೆಂಡ್ ಓನರ್ ಓಕೆ ನೆಕ್ಸ್ಟ್ ಇದು i10 ಗ್ರಾಂಡ್ ಇದು ಕೂಡ 15 ಮಾಡಲು ಪೆಟ್ರೋಲ್ ಗಾಡಿ ಇದು ಕೂಡ ಗಾಡಿ ಸ್ಪೋರ್ಟ್ಸ್ ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ 355 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 355 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಇದು ನೋಡಿ Hyundai Accent 1920 ಮಾಡಲು ಇದು ಕೂಡ 495 ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ 495 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 19 ಮಾಡಲ್ 20 ರಿಜಿಸ್ಟ್ರೇಷನ್ ಪೆಟ್ರೋಲ್ ಗಾಡಿ ಟಾಪ್ ಅಂಡ್ ಮಾಡಲು ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಫುಲ್ ಲೋಡೆಡ್ 495 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಓನರ್ ಎಷ್ಟಾಗಿದೆ ಓನರ್ ಸಿಂಗಲ್ ಓನರ್ ಗಾಡಿ ಓಕೆ ನೆಕ್ಸ್ಟ್ ಈ ವೆಹಿಕಲ್ 2014 ಮಾಡಲು ಸೆಲೆರಿಯೋ ಆಟೋಮೆಟಿಕ್ VXI 335 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸಿಂಗಲ್ ಓನರ್ ಆಟೋಮೆಟಿಕ್ ಫೈನಾನ್ಸ್ ಕೂಡ ಆಗುತ್ತೆ ಓಕೆ XUV 500 2014 ಮಾಡಲು W8 ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಗಾಡಿ ತುಂಬಾ ಚೆನ್ನಾಗಿದೆ ಇದೊಂದು ಒಳ್ಳೆ ಹುಲಿ ಫಸ್ಟ್ ಕ್ಲಾಸ್ ಹುಲಿ ಬಂದ್ಬಿಟ್ಟಿದೆ ಓಕೆ 725 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಕಚ್ಚದೇ ಇರೋ ಹುಲಿ ಅಲ್ವಾ ಇದು ಇಲ್ಲ ಸರ್ ಒಳ್ಳೆ ಹುಲಿ ಸರ್ ಇದೆಲ್ಲ ಸಾಕೋ ಹುಲಿ ಸರ್ ನಮ್ಗೆ ಸಾಕೋ ಹುಲಿ ಇದು ಓಕೆ ಕಚ್ಚಲ ಹುಲಿ ಅಲ್ಲ ಸಾಕೋ ಹುಲಿ ಮನೆಯಲ್ಲಿ ಇರೋದು ಒಳ್ಳೆ ಹುಲಿ ಬಂದಿರೋದು ಓಕೆ ಸೊ ಇದಕ್ಕೂ ಕೂಡ ಫೈನಾನ್ಸ್ ಕೂಡ ಆಗುತ್ತೆ ಹೌದು ಓಕೆ ನೆಕ್ಸ್ಟ್ 2009 ಮಾಡಲು ಕ್ರೂಸ್ ಡೀಸೆಲ್ ಟಾಪ್ ಅಂಡ್ ಮಾಡಲು ಇದು ಬಂದ್ಬಿಟ್ಟು 3.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 3.5 ಇದು ಕೂಡ ಮ್ಯಾಗ್ ವೀಲ್ ಏರ್ ಬ್ಯಾಗ್ ABS ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಅಂದ್ರೆ ಕಾಲೇಜ್ ಹುಡುಗರು ಶೋಕಿ ಮಾಡೋರು ಕೇಳ್ತಾ ಇರ್ತಾರಲ್ಲ ಒಳ್ಳೆ ಗಾಡಿ ಹೌದು ಓಕೆ i10 2009 ಮಾಡಲು ಆಟೋಮೆಟಿಕ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ಒಳ್ಳೆ ಟೊಮಾಟೊ ಇದಂಗಿದೆ ನೋಡಿ ಸರ್ ಗಾಡಿ ತುಂಬಾ ಚೆನ್ನಾಗಿದೆ 225 ಫ್ರೆಶ್ FC ಮಾಡ್ಕೊಡ್ತಾರೆ ಗಾಡಿ ತುಂಬಾ ಚೆನ್ನಾಗಿದೆ AC ಪವರ್ ಸ್ಟೀರಿಂಗ್ ಕೊಂಡು ಆಟೋಮೆಟಿಕ್ ಹುಡ್ಕೋದಿಗೆ ಬಹಳ ಚೆನ್ನಾಗಿದೆ ಬಂದ್ ನೋಡಿ ತಗೊಂಡೋಗಿ ಪಕ್ಕದಲ್ಲಿ ಯಾವ್ದು ಅಡ್ವೊಕೇಟ್ ಗಾಡಿ ಇದು ಅಡ್ವೊಕೇಟ್ ಗಾಡಿ 14 ಮಾಡಲು ಹೊಂಡಾ ಮೊಬೈಲ್ ದೊಡ್ಡ ಫ್ಯಾಮಿಲಿ ಹುಡ್ಕೋದಿಗೆ ಬಹಳ ಒಳ್ಳೆ ಗಾಡಿ ಇದು 8 ಸೀಟ್ರು ಆಮೇಲೆ AC ಪವರ್ ಸ್ಟೀರಿಂಗ್ ಪೌಂಡು ರೂಫ್ AC ಸಿಂಗಲ್ ಓನರ್ ಶೋರೂಮ್ ಟ್ರ್ಯಾಕ್ ಇದೆ 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 375 ಫೈನಾನ್ಸ್ ಕೂಡ ಆಗುತ್ತೆ ಮಾಡಿಲ್ಲ ಬಿಡಿ ಇನ್ನೊಂದ್ಸಲ 14 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ 2014 ನ ಮಾಡಲ್ ಟಾಪ್ ಅಂಡ್ ಮಾಡಲ್ ಓಕೆ ಅಂದ್ರೆ ಸಿಂಗಲ್ ಓನರ್ ಸೊ ಮತ್ತೆ ಇನ್ನು ಗಾಡಿಗಳು ತುಂಬಾನೇ ಇರುತ್ತೆ ಈಗ ಸ್ವಿಫ್ಟ್ 2010 ಮಾಡಲ್ VXI VDI ಅಲ್ಲ ಇದು ಸಾರಿ VDI ಸಿಂಗಲ್ ಓನರ್ ಇದು ಬಂದ್ಬಿಟ್ಟು ಮ್ಯಾಗ್ ವೀಲ್ ಇದೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ 275 ಹೆಚ್ಚು ಕಡಿಮೆ ಆಗುತ್ತೆ 275 ಓಕೆ ಟಿಯಾಗೋ 2016 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ 395 ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಆಗುತ್ತೆ ಓಕೆ 3,95,000 ಟಿಯಾಗೋ ಡೀಸೆಲ್ ಓಕೆ ಅದು ಕೂಡ ಡೀಸೆಲ್ ವೇರಿಯಂಟ್ ಇರುತ್ತೆ ಹೌದು ಓಕೆ ಇನ್ನೊಂದು ಡೀಸೆಲ್ ಇದೆ ನೋಡಿ ಇದು 2013 ಮಾಡಲ್ ಸಿಂಗಲ್ ಓನರ್ ಇದು ಹೋಂಡಾ ಅಮೇಜ್ ಸಿಂಗಲ್ ಓನರ್ 375 ಹೆಚ್ಚು ಕಡಿಮೆ ಇದೆ ಇದು ಕೂಡ ಬಾಡಿ ಲೈನ್ ಚೆನ್ನಾಗಿದೆ ಇಂಟೀರಿಯರ್ ನೀಟ್ ಆಗಿದೆ ಎಲ್ಲೂ ಡೆಂಟು ಕ್ರಾಚಸ್ ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡಿಸ್ಕೊಡ್ತೀವಿ 2012 ಮಾಡಲು ಹೌದು ಒಳ್ಳೆ ಗಾಡಿ ಇದು ಕೂಡ ಟಾಪ್ ಮ್ಯಾಗ್ ವಿಲ್ ಬಾಡಿ ಇದೆ ಇಂಜನ್ ತುಂಬಾ ಚೆನ್ನಾಗಿದೆ 325 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 325 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಪೆಟ್ರೋಲ್ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಪೆಟ್ರೋಲ್ ವೇರಿಯಂಟ್ ಹೌದು ಓಕೆ
ಗ್ರ್ಯಾಂಡ್ ಐಟೆನ್ ಬೇಕು, ಡೀಸೆಲ್ ಬೇಕು ಅನ್ನೋರಿಗೆ ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್ ಹೇಳಿ. ಸರ್ 2015 ಮಾಡಲು ಐಟನ್ ಗ್ರಾಂಡ್ ಸ್ಪೋರ್ಟ್ಸ್ ಇಲ್ಲಿ ವಾಶ್ ಗಿಶ್ ಮಾಡಿ ಕೊಡ್ತೀವಿ. ಡೀಸೆಲ್ ಗಾಡಿ, AC ಪೋಸ್ಟರಿಂಗ್ ಪೌಂಡೋ ಇದೆ, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 3,55,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಮಿನಿ 2012 ಮಾಡಲು 8 ಸೀಟು 195 ಹೆಚ್ಚು ಕಡಿಮೆ ಆಗುತ್ತೆ ಸರ್. 195 ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ, ನೆಕ್ಸ್ಟ್ ಇದಾಗಿದೆ ಸರ್. ಡಸ್ಟರ್ ಆಗಿದೆ ಸರ್. ಇದು ನೋಡಿ, ಇದು ಬಂದ್ಬಿಟ್ಟು ಇದು ಒಂದು ದೊಡ್ಡ ಹುಲಿ, ಎಲ್ಲಕ್ಕಿಂತ ಇದು ದೊಡ್ಡ ಹುಳಿ. ಇದು 22 ಮಾಡಲು ಬರೀ 41,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ 8,95,000 ಹೆಚ್ಚು ಕಡಿಮೆ ಮಾಡೋಣ ಸರ್. 895 ಸ್ಕಾರ್ಪಿಯೋ. ಇದು ಬಲ್ಲೋದು EU2 ಲೇಟೆಸ್ಟ್ ಮಾಡಲು 22 ಮಾಡಲು ಬರೀ 41,000 ಹೊಡಿದೆ ಹೆಚ್ಚು ಕಡಿಮೆ. ಡೀಸೆಲ್. ಓಕೆ, ಅದು ಕೂಡ ಡೀಸೆಲ್ ವೇರಿಯಂಟ್. ತುಂಬಾ ಜನ ಕೇಳ್ತಿರ್ತೀರಾ 22 ಮಾಡಲ ಸರ್. ಗಾಡಿ ವಾಶ್ ಗಿಶ್ ಮಾಡಿದ್ರೆ ನೀಟಾಗಿ ಆಗಿಬಿಡುತ್ತೆ. ಬರೀ ಓಡಿರೋದಷ್ಟು ಗಾಡಿ ಶೋರೂಮ್ ಟಾಕಿದೆ, ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಸರಿ ಮಾಡ್ಕೊಡ್ತೀವಿ. ತುಂಬಾ ಜನ ಕೇಳ್ತಾ ಇರ್ತಾರೆ ಬೊಲೆರೋ ಬೇಕು ಅಂತ, ಅಂತವ್ರಿಗೆ ಈ ಗಾಡಿ ಅಂತ ಹೇಳ್ಬೋದು. ವ್ಯಾಗನಾರ್ 2013 ಮಾಡಲು VXI 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಓನರ್ ಸೆಕೆಂಡ್ ಇರ್ಬೇಕು ಸರ್. ಅದು ಸೆಕೆಂಡ್ ಇರಬೇಕು. ಇದು 2013 ಮಾಡಲು ಪೆಟ್ರೋಲ್ ZXI ಟಾಪ್ ಅಂಡ್ ಮಾಡಲು ಬಂದ್ಬಿಟ್ಟು 445 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,45,000 ಹೆಚ್ಚು ಕಡಿಮೆ. ಓಕೆ, ನೆಕ್ಸ್ಟ್ ಇದು ತೋಡ ಹಿಂದೆ ತೋಡು ಸರ್. ಇದು ಹಿಂದೆ ತೋರಿಸಿ ನೋಡೋದು ಎಲ್ಲ ಹಿಂದೆ, ಯಾಕಂದ್ರೆ ಅವ್ರು ಡೀಟೇಲ್ ಗೊತ್ತಾಗ್ಬಲ್ಲ. ಬೊಲೆರೋ ನಿಯೋ. ಓಕೆ, ಅವೆಲ್ಲ ಏನ್ ಗಾಡಿ ತೋರಿಸೋದು? ಬೊಲೆರೋ ನಿಯೋ N8. ಯಾಕಂದ್ರೆ ಅವ್ರಿಗೆ ಎರಡು ಕಡೆ ನೋಡಿದ್ರೆ ಗೊತ್ತಾಗುತ್ತೆ ಏನ್ ಡೀಟೇಲ್ಸ್ ಅಂತ. ಹೌದು, ಸರಿ. ವ್ಯಾಗನರ್ ಹೇಳಿ. 2019 ಮಾಡಲು ಆಟೋಮೆಟಿಕ್ ವ್ಯಾಗನಾರ್ ನ್ಯೂ ಶೇಪ್. ಇದು ಬಂದ್ಬಿಟ್ಟು 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಓಕೆ, 4,10,000 ಕೂಡ ನಿಮ್ಗೆ ನೆಗೋಷಿಯಬಲ್ ಇರುತ್ತೆ. ಓಕೆ, I20 2009 ಮಾಡಲು I20 ಡೀಸೆಲ್ ಆಸ್ಟ್ರಾ ಟಾಪ್ ಅಂಡ್ ಮಾಡಲು AC ಪೋಸ್ಟರಿಂಗ್ ಪೌಂಡ್ ಏರ್ ಬ್ಯಾಗ್ ಎಲ್ಲ ಇದೆ. 275 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 275 ಹೆಚ್ಚು ಕಡಿಮೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. I10 2011 ಮಾಡಲು I10 ಇದು ಕೂಡ ಒರಿಜಿನಾಲಿಟಿ ಇದೆ. 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಇದು A ಸ್ಟಾರ್ 10 ಮಾಡಲು VXI 175 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, 1,75,000ಕ್ಕೆ A ಸ್ಟಾರ್ VXI ಅಂದ್ರೆ ಪೆಟ್ರೋಲ್ ವೇರಿಯಂಟ್ ಇದು. ಹೌದು. ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡಬಹುದು. ಮೈಲೇಜ್ 60+ ಬರುತ್ತೆ. ಸೊ ಇನ್ನು ನೋಡ್ತಾ ಬೋದು, ಇನ್ನು ವೆಹಿಕಲ್ಸ್ ತುಂಬಾನೇ ಇರುತ್ತೆ. ಸೊ ಒನ್ ಬೈ ಒನ್ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸ್ವಿಫ್ಟ್ ಅದು ಕೂಡ ಡೀಸೆಲ್ ವೇರಿಯಂಟ್. ಡೀಟೇಲ್ 2013 ಮಾಡಲು ಓಕೆ, VDI ಸಿಂಗಲ್ ಓನರ್ ಗಾಡಿ ಶೋರೂಮ್ ಟ್ರಾಕ್ ಇದೆ. 445 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಆಮೇಲೆ I10 2010 ಮಾಡಲ್ ಪೆಟ್ರೋಲ್ ಗ್ಯಾಸ್ ಎರಡು ಇದೆ. ಇದು ಬಂದ್ಬಿಟ್ಟು ಸರ್ 1,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಓಕೆ, ಸ್ಕೋಡಾ 2010 ಮಾಡಲು ಸ್ಕೋಡಾ ಫ್ಯಾಬಿಯಾ 2010 ಮಾಡಲ್ ಪೆಟ್ರೋಲ್ ಸಿಂಗಲ್ ಓನರ್ ಬರೀ 36,000 ಹೊಡಿದೆ. ಶೋರೂಮ್ ಟ್ರಾಕ್ ಇದೆ. 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಯಾನ್ 2015 ಮಾಡಲು ಪೆಟ್ರೋಲ್ 195 ಹೆಚ್ಚು ಕಡಿಮೆ ಆಗುತ್ತೆ. 195. ಹೌದೌದು. 13 ಮಾಡಲು ಆಲ್ಟೋ K10 VXI ವಾಶ್ ಗಿಶ್ ಮಾಡಬೇಕು, ಯಾಕಂದ್ರೆ ಸ್ವಲ್ಪ ಮೇಲೆ ಮಳೆ ಬಿಡ್ತಿದೆಲ್ಲ, ಅದಕ್ಕೆ ಗಾಡಿ ತುಂಬಾ ಚೆನ್ನಾಗಿದೆ. 245 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 245 ಎಷ್ಟು ಓನರ್ ಆಗಿದೆ ಇದು? ಇದು ಸೆಕೆಂಡ್ ಓನರ್. ಓಕೆ, ಇದು ನೋಡಿ ಶಿಫ್ಟ್ ಡೀಸೆಲ್. ಇದು ಕೂಡ ವಾಶ್ ಮಾಡ್ಕೊಡ್ತೀವಿ. ಡೀಸೆಲ್ VDI 2010 ಮಾಡಲು ಇದು ಬಂದ್ಬಿಟ್ಟು 1,95,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 195 ಹೆಚ್ಚು ಸ್ವಲ್ಪ ಹೆಚ್ಚು ಕಡಿಮೆ. ಅದು 2007 ಮಾಡಲು ಸ್ಯಾಂಟ್ರೋ 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2007 1,35,000ಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ ಸ್ಯಾಂಟ್ರೋ. ಅದು ಕೂಡ 2014 ಮಾಡಲು I20 ಡೀಸೆಲ್ ಆಸ್ಟ್ರಾ ಟಾಪ್ ಅಂಡ್ ಮಾಡಲು ಪುಷ್ ಬಟನ್, ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಪೆಟ್ರೋಲ್ 485 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಇದು ಸ್ಯಾಂಟ್ರೋ 2005 ಮಾಡಲು ಸಿಂಗಲ್ ಓನರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 155 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ ಗಾಡಿ. ಓಕೆ, ಈ ಗಾಡಿ 2005 ಮಾಡಲು ಇದು ಕೂಡ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 1.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1.5 ಲಕ್ಷಕ್ಕೆ ಸ್ಯಾಂಟ್ರೋ. ಹೌದೌದು. ಓಕೆ, ಅದ್ ನೋಡಿ A ಸ್ಟಾರ್ 2010 ಮಾಡಲು VXI 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 185 ಹೆಚ್ಚು ಕಡಿಮೆ ಇದಾಗಿದೆ. ಇದು ಡಿಸೈರ್ ಆಗಿದೆ. ಓಕೆ, ಇದು ನೋಡಿ ಸೆಲೆರಿಯೋ 2018 ಮಾಡಲು ಸೆಲೆರಿಯೋ ZXI ಟಾಪ್ ಅಂಡ್ ಮಾಡಲು 4 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡ್ತೀವಿ. ಓಕೆ, ಆ ಗಾಡಿ ಇದು 2018 ಮಾಡಲು ಇದು ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ಡೀಸೆಲ್ ಗಾಡಿ. ಇದು ಕೂಡ 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 4 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಬಲೋನೋ 2017-18
ಡೆಲ್ಟಾ ವರ್ಷನ್ ಪೆಟ್ರೋಲ್ ಗಾಡಿ. ಇದು ಕೂಡ ಗಾಡಿ ಒರಿಜಿನಾಲಿಟಿ ಇದೆ, ಬರೀ ವಾಶ್ ಮಾಡ್ಬೇಕಷ್ಟೇ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಾಡಿ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ, ಒರಿಜಿನಲ್ ಪೆಂಡಲ್ ಇದೆ. 5,45,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ವ್ಯಾನ್ 2007 ಮಾಡಲು, FC 5 ವರ್ಷ ಮಾಡ್ಕೊಡ್ತೀವಿ, ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 1,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 1,55,000. ಹೌದು. ಓಕೆ ಓಕೆ. ಸೊ ನೆಕ್ಸ್ಟ್ ಇಲ್ಲೊಂದೆಲ್ಲ 2017-18 ಫೋರ್ಡ್ ಆಸ್ಪೇರ್ ಎಲ್ಲೋ ಬೋರ್ಡ್ CC ಕಂಡೀಷನ್ ಕೊಡ್ತೀವಿ. 2.5 ಹೆಚ್ಚು ಕಡಿಮೆ ಆಗುತ್ತೆ. 2.5 ಲಕ್ಷಕ್ಕೆ. 2012 ಮಾಡಲು VXI ವ್ಯಾಗನಾರ್ 245 ಹೆಚ್ಚು ಕಡಿಮೆ ಆಗುತ್ತೆ. ಇದು 2012 ಮಾಡಲು 7 ಸೀಟು ಕ್ವಾಂಟೋ ಡೀಸೆಲ್ ಮ್ಯಾಗ್ವೀಲ್ ಇದೆ. 2.75 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2.75 ಹೆಚ್ಚು ಕಡಿಮೆ. 2018-19 ಸೆಲೆರಿಯೋ VXI ಸಿಂಗಲ್ ಏರ್ ಬ್ಯಾಗು, ಗಾಡಿ ಒರಿಜಿನಾಲಿಟಿ ಇದೆ, ಬಾಡಿ ಲೈನ್ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನ್ಯಾನೋ 2015 ಮಾಡಲು, ಇದು ಬಂದ್ಬಿಟ್ಟು 50,000 ಚೇಂಜ್ ಓಡಿದೆ. ಆಟೋಮೆಟಿಕ್ ಗಾಡಿ, ಚಿಕ್ಕ ಫ್ಯಾಮಿಲಿಗೆ ಒಳ್ಳೆ ಗಾಡಿ, ಕಲಿಯಾಗೆಲ್ಲ ಒಳ್ಳೆ ಗಾಡಿ. 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 185 ಸ್ವಲ್ಪ ಹೆಚ್ಚು ಕಡಿಮೆ. 2013 ಮಾಡಲು ಸ್ವಿಫ್ಟ್ ಡಿಸೈರ್ VDI 415 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,15,000 2014 ಮಾಡಲು ಹೋಂಡಾ ಸಿಟಿ ಡೀಸೆಲ್ ಸಿಂಗಲ್ ಓನರ್, ಗಾಡಿ ಒರಿಜಿನಾಲಿಟಿ ಇದೆ, 2 ಡೆಂಟು ಕ್ರಾಚಸ್ ಅದರಿಂದ ತುಂಬಾ ನೀಟಾಗಿದೆ. 475 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2016 ಮಾಡಲು ಸಿಯಾಜು ಡೀಸೆಲ್ HVSS ಇಂಜನ್, ಸಿಂಗಲ್ ಏರ್ ಬ್ಯಾಗ್ ಇದೆ, 5.5 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಇದು ನೋಡಿ, ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಕೋಬೇಕು. ಒಂದು ಬಂಪರ್ ಸಣ್ಣ ಪುಟ್ಟ ಕ್ರಾಚಸ್ ಇದೆ. 165 ಹೇಳೋದು 1,50,000 ಆಗುತ್ತೆ. ಫ್ರೆಶ್ FC ಆಗಿದೆ. ಯಾವ ಮಾಡಲ್ ಅದು? 2009 ಮಾಡಲು. 2009 ಮಾಡಲ್ ಸ್ವಿಫ್ಟ್. ಹೌದೌದು. ಓಕೆ. ಇನ್ನು ಹಿಂದೆ ತುಂಬಾನೇ ವೆಹಿಕಲ್ಸ್ ಇರುತ್ತೆ. ಸೊ ಅಲ್ಲೊಂದು ನ್ಯಾನೋ ಕೂಡ ನೀವು ಅದು ನ್ಯಾನೋ 2012 ಮಾಡಲು 65,000 ಹೆಚ್ಚು ಕಡಿಮೆ ಆಗುತ್ತೆ. 2012 65,000ಕ್ಕೆ. ಇದು ನೋಡಿ 2014 ಮಾಡಲು 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 135ಕ್ಕೆ. ಇದು ನೋಡಿ ಡೀಸೆಲ್ ಗಾಡಿ, ಇದು ಬಂದ್ಬಿಟ್ಟು ಇದು CC ಕಂಡೀಷನ್ ಕೊಡ್ತೀವಿ. 225 ಹೆಚ್ಚು ಕಡಿಮೆ ಆಗುತ್ತೆ. 225. ಇದು I20 ಡೀಸೆಲ್, ಸಣ್ಣ ಪುಟ್ಟ ಸರ್ವಿಸಿಂಗ್ ಕೆಲಸ ಇದೆ, ಆಯಿಲ್ ಸರ್ವಿಸಿಂಗ್. 175 ಹೆಚ್ಚು ಕಡಿಮೆ ಆಗುತ್ತೆ. XS4 2008 ಮಾಡಲು, ಟಾಪ್ ಅಂಡ್ ಮಾಡಲು, ಮ್ಯಾಗ್ವೀಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. 195 ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತಾರೆ. ಅಕ್ರಮ್ ಭಾಯ್, ಈ ಗಾಡಿ ಇವಾಗ ತಾನೇ ಬರ್ತಾ ಇದೆ ಸರ್? ನೋಡಿ, ಇವಾಗಲೂ ಬರ್ತಾ ಇದೆ ಹೆಚ್ಚು ಕಡಿಮೆ. ಇವ್ರು ಬಹಳ ಒಳ್ಳೆಯವರು, ನಮ್ಮ ಒಳ್ಳೆ ಕಸ್ಟಮರ್, ನಮ್ಮ ಆಫೀಸ್ ಅವರು, ಒಳ್ಳೆ ಡೀಸೆಂಟ್ ಪಾರ್ಟಿ. 2014 ಮಾಡಲು ಒಳ್ಳೆ ಎಕ್ಸೆಂಟ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾಗ್ವಿಲ್, ಏರ್ ಬ್ಯಾಗ್, ಗಾಡಿ ಒಳ್ಳೆ ಸಿಸ್ಟಮ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 375 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೊಡ ಮಾಡೋಣ. ಒಳ್ಳೆ ಇಂಟೀರಿಯರ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ. ಸೊ ಗಾಡಿ ಮಾತ್ರ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿದೆ ಸರ್. ಹೌದೌದು. ಓಕೆ. ಅಕ್ರಮ್ ಭಾಯ್, ಸ್ಯಾಂಟ್ರೋ ಜಿಂಗೋ GLS 2010 ಮಾಡಲು ಸಿಂಗಲ್ ಓನರ್. ಇದು ಫ್ರೆಶ್ FC 5 ವರ್ಷ ಆಗ್ಬಿಟ್ಟಿದೆ. 2.10 ಹೇಳೋದು ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ. 2,10,000. ಹೌದು, ಹೆಚ್ಚು ಕಡಿಮೆ ಮಾಡೋಣ. ತುಂಬಾ ಚೆನ್ನಾಗಿದೆ. ಒಂದ್ ವೇಳೆ ಸ್ಯಾಂಟ್ರೋ ಬೇಡ ಅಂದ್ರೆ I10 ಕೂಡ ಇದೆಯಲ್ಲ? I10 ಇದೆ. ಇದು 2009 ಮಾಡಲು. 910 ಇದು ಕೂಡ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 2,10,000 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 2.10. ಗಾಡಿ ತುಂಬಾ ಚೆನ್ನಾಗಿದೆ. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ತುಂಬಾ ನೀಟಾಗಿದೆ. 2010 ಮಾಡಲಿದು. 10 ಮಾಡಲಿದು. ಆಮೇಲೆ ಇದು ನೋಡಿ, ಇದು 10 ಮಾಡಲು ಆಲ್ಟೋ LXi 185 ಎಷ್ಟು ಕಡಿಮೆ ಆಗುತ್ತೆ. AC ಪವರ್ ಸ್ಟೀರಿಂಗ್ ಇದೆ, ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಏನ್ ಸ್ಯಾಂಟ್ರೋಗಳು ನಿಮ್ಮ ಹತ್ರ ಇಷ್ಟೊಂದು ಸ್ಯಾಂಟ್ರೋಗಳಿದೆ? ಸ್ಯಾಂಟ್ರೋ 2010 ಮಾಡಲಿದು. ಇದು ಕೂಡ ಸಿಂಗಲ್ ಓನರ್, FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. 185 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2006-07 ಮಾಡಲು GLS ಮ್ಯಾಗ್ವೀಲ್ ಇದೆ, ಗಾಡಿ ಒರಿಜಿನಲ್ ಪೆನ್ ಇದೆ. 145 ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. 145. ಹೌದೌದು. ಆ ಕಡೆ ಗಾಡಿಗಳು ಇದು ನೋಡಿ, ಆಲ್ಟೋ 800 2012 ಮಾಡಲು, ಆಲ್ಟೋ 800. ಇದು ಬಂದ್ಬಿಟ್ಟು 2.10 ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. 2.10. ಹೌದು. ಇದು ಫೋರ್ಡ್ ಫಿಗೋ ಟೈಟಾನಿಯಂ. ಇದು ಮ್ಯಾಗ್ವೀಲ್, ಇದು ಸ್ಟೆಪ್ನಿದು ಮ್ಯಾಗ್ವೀಲ್ ಇದೆ, ಏರ್ ಬ್ಯಾಗ್, ABS ಎಲ್ಲ ಇದೆ. 195 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ ಕಡೆ ಫೋರ್ಡ್ ಫಿಗೋ 2010 ಮಾಡಲ, ಅದು 165 ಹೆಚ್ಚು ಕಡಿಮೆ ಆಯ್ತು. ಅದು ಡೀಸೆಲ್, ಇದು ಡೀಸೆಲ್. 165. ಹೌದೌದು. ಇದು 10 ಮಾಡಲ್ ಪೆಟ್ರೋಲ್. ಇದು ಬಂದ್ಬಿಟ್ಟು 175 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 175 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಆ ಕಡೆ ಪಕ್ಕದ ಎಲ್ಲೋ ಬೋರ್ಡ್ ಇಲ್ಲ, ಅದು ನೋಡಿ 2012 ಮಾಡಲು ಪೆಟ್ರೋಲ್ ಶಿಫ್ಟ್ ZXi ಟಾಪ್ ಅಂಡ್ ಮಾಡಲು 3,20,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 320 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದರಲ್ಲೂ ಕೂಡ ನೆಗೋಷಿಯಬಲ್. ಹೌದೌದು. ಇದು ನೋಡಿ, ಡಿಸೈರ್ 2020 ಮಾಡಲು 41,000 ಹೊಡಿದೆ. ಇದು ಬಂದ್ಬಿಟ್ಟು 6,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 35 ಹೆಚ್ಚು ಕಡಿಮೆ. 40-41 ಹೊಡಿದೆ.
ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಬಂದ್ಬಿಟ್ಟು ಫೈನಾನ್ಸ್ ಕೂಡ ಆಗುತ್ತೆ. ಫಿನಾನ್ಸ್ ಕೂಡ ಆಗುತ್ತೆ. ಕಡಿಮೆ ಹೊಡಿದೆ, ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲ ಅದಿಲ್ಲ ಅದಿಲ್ಲ ಅದಿದೆ ಒಂದು ಮಾಡಿ. ಅದು ಫ್ರಂಟ್ ಇಂದ ಮಾಡು. ಇದು ನೋಡಿ ಸರ್, ಸಣ್ಣ ಪುಟ್ಟ ಕೆಲಸ ಇದೆ. 85,000 ಹೆಚ್ಚು ಮಾಡ್ಕೊಡ್ತೀವಿ. ಕೊರಲ್ಲ ಕೊರೋಲ್ಲ ಬೇಕಂದ್ರೆ ಟಚ್ ಅಪ್ ಮಾಡ್ಕೊಂಡಂಗಿಂದ ನಾವೇ ಮಾಡಿಸ್ಕೊಡ್ತೀವಿ. ಟಚ್ ಅಪ್ ಮಾಡಿ ನಿಮ್ಗೆ ಹಿಂದೆ ಮುಂದೆ ಬಂಪರ್ ಎಲ್ಲ ಮಾಡ್ಕೊಡ್ತೀವಿ. 1,05,000. ಇಲ್ಲ ಆಸ್ ಇಟ್ ಈಸ್ ಅದು 85 ಕೊಟ್ಬಿಡೋಣ. 85 ಪೆಟ್ರೋಲ್ ಗಾಡಿ, AC, ಪವರ್ ಸ್ಟೇರಿಂಗ್, ಪೌಂಡೋ, ಮ್ಯಾಗ್ವಿಲ್ ಎಲ್ಲ ಇದೆ. ಮಾಡಲ್ ಅದು ಮಾಡಲ್ 2003 ಮಾಡಲ್. 2003 ಮಾಡಲ್ ಕೊರಲ್ಲ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಬೇಕಂದ್ರೆ ನಾವೇ ರೆಡಿ ಮಾಡಿಸ್ಕೊಟ್ಬಿಡ್ತೀವಿ. 1,05,000 ಕೊಟ್ರೆ. ಓಕೆ.